ವೀಕ್ಷಕರೇ, ಇವತ್ತಿನ ಸುದ್ದಿ ಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಮುಖ ವಿಚಾರಗಳಿದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಕನ್ನಡಪ್ರಭದ ಮೊದಲ ಹೆಡ್ಲೈನ್ಸ್, ಸಿಟಿ ರವಿ ಅವಾಚ್ಯ ಪದ ಬಳಸಿದ್ದು ಸರ್ಕಾರದ ಟಿವಿಯಲ್ಲಿಯೇ ದಾಖಲು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಡಿಎಪಿಆರ್ನಿಂದ ಸಿಐಡಿಗೆ ಅಸಲಿ ವಿಡಿಯೋ 7 ಬಾರಿ ನಿಂದನೆ ಮಾಡಿರೋದು ಪತ್ತೆ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ವಿಸ್ತೃತವಾದಂಥ ವರದಿ ಇದೆ ಅನ್ನೋದನ್ನು ನೋಡೋದಾದ್ರೆ, ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಸಿಟಿ ರವಿ ವಿರುದ್ಧ ದಾಖಲಾಗಿರುವ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನಿಂದಿಸಿದ ಪ್ರಕರಣದಲ್ಲಿ ಬಹುಮುಖ್ಯವಾದ ಅಸಲಿ ವಿಡಿಯೋ ಇದೀಗ ಸಿಐಡಿಗೆ ಲಭ್ಯವಾಗಿದೆ. 7 ಬಾರಿ ಹೆಬ್ಬಾಳ್ಕರ್ ಅವರಿಗೆ ನಿಂದಿಸಿರುವುದು ಕೇಳು ಬರ್ತಾ ಇದೆ ಅಂತ ಸಿಐಡಿ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಅನ್ನೋದನ್ನು ಕನ್ನಡಪ್ರಭ ಹೇಳ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನವರು ಈ ರೀತಿಯಾದಂಥ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದು ಹೌದು, ಅದು ಖಾಸಗಿ ವಾಹಿನಿಗಳಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳಿದ್ರು. ಆದರೆ ಖಾಸಗಿ ವಾಹಿನಿಗಳ ರೆಕಾರ್ಡನ್ನು ನಾವು ಒಪ್ಪೋದಿಲ್ಲ ಅಂತ ಸಭಾಪತಿಗಳು ಕೂಡ ಹೇಳ್ತಾ ಇದ್ರು. ಆದರೆ ಇದೀಗ ಸರ್ಕಾರಿ ಟಿವಿಯಲ್ಲೇ ವಿಡಿಯೋ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಡಿಯೋ ಸಿಟಿ ರವಿ ಅವರಿಗೆ ಕಂಟಕ ಆಗಬಹುದಾದ ಸಾಧ್ಯತೆಗಳು ಕೂಡ ಇದೆ. ಇದೇ ಕಾರಣಕ್ಕೆ ಅವರು ಧ್ವನಿ ಪರೀಕ್ಷೆಗೆ ಒಳಪಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಸಿಐಡಿ ಅಧಿಕಾರಿಗಳು ನಿಮ್ಮ ಧ್ವನಿ ಪರೀಕ್ಷೆ ಬೇಕು ಅಂತ ಕೇಳಿದ್ಕೆ ಇಲ್ಲ ಅದೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಬಟ್ ತನಿಖೆಯಲ್ಲಿ ಇದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ, ಮಾಡಲೇಬೇಕಾಗತ್ತೆ. ಜನಪ್ರತಿನಿಧಿ ಆದರೂ ಅಷ್ಟೇ, MLA ಆದರೂ ಅಷ್ಟೇ, MP ಆದರೂ ಅಷ್ಟೇ, MLC ಆದ್ರೂ ಅಷ್ಟೇ. ಆದರೆ ಅವರು ಸಪೋರ್ಟ್ ಮಾಡಿರಲಿಲ್ಲ, ಕಾನೂನಿಗೆ ಸಪೋರ್ಟ್ ಮಾಡಲಿಲ್ಲ ತನಿಖೆಗೆ. ಹಾಗಾಗಿ ಕೋರ್ಟ್ ಮೆಟ್ಟಿಲಿರಬೇಕಾಯಿತು, ನಾವು ಧ್ವನಿ ಸ್ಯಾಂಪಲನ್ನು ಪಡ್ಕೊಳ್ಳೇಬೇಕಾಗುತ್ತೆ ಅಂತ ಹಿನ್ನೆಲೆಯಲ್ಲಿ ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಮೋಸ್ಟ್ಲಿ ಇದಕ್ಕೇನೆ ಹಿಂದೇಟು ಹಾಕಿದ್ರೇನೋ, ಧ್ವನಿ ಸ್ಯಾಂಪಲ್ ಕೊಡಬಾರ್ದು ಅಂತ ಹಿಂದೇಟು ಹಾಕಿದ್ರೇನೋ ಅಂತ ಅನಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಅವಾಚ್ಯ ಪದ ಬಳಕೆಯನ್ನು ಮಾಡಿರಲಿಲ್ಲ, ಪ್ರಸ್ಟ್ರೇಟ್ ಅಂತ ಹೇಳಿದ್ದೆ ಅಷ್ಟೇ, ಅದನ್ನು ಹೊರತುಪಡಿಸಿ ಇನ್ನೇನು ಹೇಳಿರಲಿಲ್ಲ ಅಂತ ಹೇಳ್ತಿರುವಂಥ ಸಿಟಿ ರವಿಗೆ ಇದೀಗ ಸರ್ಕಾರದ ಟಿವಿಯಲ್ಲೇ ದಾಖಲು ಸಿಕ್ಕಿದೆ ಅಂತ ಹೇಳ್ತಾ ಇರುವಂಥದ್ದು ಸಹಜವಾಗಿಯೇ ಒಂದಷ್ಟು ರೀತಿಯಾದಂಥ ಸಂಕಷ್ಟವನ್ನು ತಂದೊಡ್ಡುವಂಥ ಸಾಧ್ಯತೆ ಇದೆ. ಈಗಾಗಲೇ ಸಿಐಡಿ ಅಧಿಕಾರಿಗಳು ಸಂಪೂರ್ಣವಾದಂಥ ಸಾಕ್ಷಿಯನ್ನು ಕಲೆ ಹಾಕಿದ್ದಾರೆ ಅಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ.